ಜನಪದ ಕಲೆಗಳ ವೈಭವ ಅಂದರೆ ನಮ್ಮದು ಒಂದು ಸಂಸ್ಕೃತಿ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ದೇಶ. ಈ ಒಂದು ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೂ ತಮ್ಮದೇ ಆದಂತಹ ಕಲೆಗಳ ಬಗ್ಗೆ ಅಭಿಮಾನ ಅಂತಕ್ಕಂಥದ್ದಿದೆ. ಹಿಂದಿನ ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಏನಾಗ್ತಾ ಇದೆ, ಈ ಒಂದು ಕಲೆ ಅಂತಕ್ಕಂಥದ್ದು ಬೆಳವಣಿಗೆಯನ್ನು ಹೊಂದ್ತಾ ಬರ್ತಾ ಇದೆ. ಈ ಒಂದು ಕಲೆಗಳು ಎಷ್ಟೊಂದರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಗತ್ಯ ಇದೆ. ಯಾಕಪ್ಪ ಅಂತಂದ್ರೆ ಜನಗಳೇನಾಗ್ತಾ ಇದ್ದಾರೆ ಅಂತಂದ್ರೆ ಕಲೆಗಳ ಬಗ್ಗೆ ತಮ್ಮ ವ್ಯಾಮೋಹವನ್ನು ಬಿಡ್ಬಿಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಆಸಕ್ತಿ ಅಭಿರುಚಿಯನ್ನು ಕಂಡುಕೊಳ್ತಾ ಇದ್ದಾರೆ. ಹಾಗಾಗಿ ಅವುಗಳೆಲ್ಲವನ್ನ ಬೆಳೆಸ್ಕೋಬೇಕು ಮತ್ತೆ ಅನ್ನುವಂತಹ ಒಂದು ಆಶಯ ಅಭಿಲಾಷೆಯಿಂದಾಗಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ನಮಗೆ ಜನಪದ ಕಲೆಗಳ ವೈಭವ ಅನ್ನುವಂತಹ ಒಂದು ಪಾಠವನ್ನ ಪರಿಚಯವನ್ನು ಮಾಡ್ಕೊಳ್ತಾರೆ. ಇಲ್ಲಿ ಹಲವಾರು ಬರ್ತವೆ, ವೀರಗಾಸೆ ಬರುತ್ತೆ, ಮತ್ತೆ ಯಕ್ಷಗಾನ ಬರುತ್ತೆ, ಜೊತೆಗೆ ಕಂಸಾಳೆ ಅಂತಕ್ಕಂಥದ್ದುಗಳೆಲ್ಲವೂ ಬರ್ತವೆ. ಯಾವ ರೀತಿ ವರ್ಣನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದೇ ಪ್ರಸ್ತುತ ಕೊಟ್ಟಿರ್ತಕ್ಕಂಥದ್ದು ಜನಪದ ಕಲೆಗಳ ವೈಭವ ಅಂತಕ್ಕಂಥದ್ದು. ನೋಡಿ, ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರನೃತ್ಯ. ನಾವು ವೀರಗಾಸೆಯನ್ನು ನೋಡಿದ್ದೀವಿ. ವೀರಗಾಸೆ ಅಂತಂದ್ರೆ ನಾವು ಮದುವೆ ಸಂದರ್ಭದಲ್ಲಿ ಕಾಸಯ್ಯ ಅಂತ ಕರಿತೀವಿ, ಅದನ್ನು ಕರೆಸ್ತೀವಿ, ಅದನ್ನ ನಾವೇನು ಹೇಳ್ತೀವಿ, ವೀರಗಾಸೆ ಅಂತ ಕರಿತೀವಿ. ಅಂತಹ ವೀರಗಾಸೆ ಅಂತಕ್ಕಂಥದ್ದು ಶೈವ ಸಂಪ್ರದಾಯದ ಧಾರ್ಮಿಕ ವೀರನೃತ್ಯ. ಶೈವ ಸಂಪ್ರದಾಯ ಅಂದ್ರೆ ಶಿವನ ಸಂಪ್ರದಾಯ. ಶೈವ ಅಂದ್ರೆ ಶಿವ, ವೈಷ್ಣವ ಅಂದ್ರೆ ವಿಷ್ಣು. ಶೈವ ಪಂಥೀಯರು ಶಿವನನ್ನ ಆರಾಧಿಸ್ತಕ್ಕಂಥವರು, ಅವರ ಒಂದು ಧಾರ್ಮಿಕ ವೀರನೃತ್ಯ, ಧರ್ಮದವರು ಆಡ್ತಕ್ಕಂಥ ಒಂದು ವೀರನೃತ್ಯ, ವೀರತೆಯಿಂದ ಕೂಡಿರ್ತಕ್ಕಂತಹ ಒಂದು ನೃತ್ಯ. ನಿಮ್ಗೆ ಗೊತ್ತು, ಧಾರಾವಾಹಿಗಳಲ್ಲಿ ಫಿಲಂಗಳಲ್ಲೆಲ್ಲ ನೋಡಿದ್ರೆ ನೀವು ಏನ್ ಮಾಡ್ತಾಳೆ, ಸತಿದೇವಿ ಅಂತಕ್ಕಂಥವಳು ದಕ್ಷ ರಾಜನ ಮಗಳು. ಆ ದಕ್ಷನ ಯಜ್ಞದಲ್ಲಿ ಅವಳು ಏನ್ ಮಾಡ್ತಾಳೆ, ತನ್ನ ಪ್ರಾಣವನ್ನು ಆಹುತಿಯನ್ನಾಗಿ ಅರ್ಪಿಸ್ತಾಳೆ. ಆ ಒಂದು ಆಹುತಿಯನ್ನಾಗಿ ಅರ್ಪಿಸಿದಂತ ನಂತರ ಆ ಕೋಪಗೊಂಡಂತಹ ಶಿವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವರ ವಿರುದ್ಧ, ಅಂದ್ರೆ ದಕ್ಷಿಣ ವಿರುದ್ಧ ಕೋಪಗೊಂಡು ಒಬ್ಬ ವೀರಭದ್ರನನ್ನ ಕಳಿಸ್ತಾನೆ. ಆತ ಯಾವ ರೀತಿ ಸಂಹಾರ ಮಾಡಿದ ಒಂದು ಯಜ್ಞವನ್ನು ಯಾವ ರೀತಿ ನಾಶಪಡಿಸ್ತಾ ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದೇ ಈ ಒಂದು ವೀರಗಾಸೆಯ ಒಂದು ಪ್ರಾಮುಖ್ಯತೆ. ಇದು ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಜನಪದ ಕಲೆ. ಸಾಮೂಹಿಕ ನೃತ್ಯ ಅಂತಂದ್ರೆ ಗ್ರೂಪ್ ಡ್ಯಾನ್ಸ್ ಅಂತ ನೀವು ಕರೀತಿರಲ್ಲ, ಎಲ್ಲರೂ ಸೇರಿ ಆಡ್ತಕ್ಕಂತಹ ಒಂದು ಕರ್ನಾಟಕದ ಜನಪದ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಜನಪದ ಕಲೆ. ಜನಪದರು ಅಂದ್ರೆ ಶ್ರೀ ಸಾಮಾನ್ಯರ ಒಂದು ಕಲೆ. ಯಾವುದೇ ರೀತಿಯಾದಂತಹ ಏನು ಇಂಟರ್ನ್ಯಾಷನಲ್ ಕಲೆ ಅಲ್ಲ, ಜನಪದರು ನಮ್ಮಲ್ಲೇ ಇರ್ತಕ್ಕಂತಹ ಶ್ರೀ ಸಾಮಾನ್ಯರು ಕಲಿತಿರುವಂತಹ ಕಲೆ. ಇದರಲ್ಲಿ 230 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಸಾಮಾನ್ಯವಾಗಿ ಇದರಲ್ಲಿ 230 ಮಂದಿವರೆಗೂ ಕೂಡ ಏನ್ ಮಾಡ್ತಾರೆ, ಈ ಒಂದು ವೀರಗಾಸೆಯಲ್ಲಿ ಭಾಗವಹಿಸ್ತಾರೆ. ನಾವು ಪ್ರತಿ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ವಿ, ಒಂದು ಜನಪದ ಕಲಾ ತಂಡಗಳು ಹೋಗ್ತಾ ಇರುವಂತೆ ವೀರಗಾಸೆಯನ್ನು ನೋಡ್ತಾ ಇದ್ವಿ. ಅಂದ್ರೆ ಅಲ್ಲಿ ನಮಗೆ ಇನ್ನೂ ಕೂಡ ಹೆಚ್ಚಿನ ಪರಿಚಯ ಅಂತಕ್ಕಂಥದ್ದು ಆಗ್ತಾ ಇತ್ತು. ಇದರಲ್ಲಿ ಪಂಚವಾದ್ಯಗಳಿಂದ ಅಂದ್ರೆ 5 ವಾದ್ಯಗಳು ಮನುಷ್ಯನ ಏನ್ ಮಾಡಬೇಕು, ಬೇಕು. ಯಾವ್ದು ಬೇಕು, ಈ ಒಂದು ವೀರಗಾಸೆಯನ್ನ ಪ್ರದರ್ಶನ ಮಾಡಲಿಕ್ಕೆ 5 ಬೇಕು. ಯಾವ್ಯಾವು? ತಾಳ ಬೇಕು. ತಾಳ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಚಿಕ್ಕದಾದಂತ ಬಟ್ಟೆಟ್ಟಿನ ತಾಳ ಆಗ್ತಾರಲ್ಲ, ಅದು ತಾಳ ಬೇಕು. ಶ್ರುತಿ ಬೇಕು. ಶ್ರುತಿ ಅಂತಂದ್ರೆ ಆ ಒಂದು ತಂತಿಯ ವೀಣೆಯನ್ನು ಬೀಳ್ತಕ್ಕಂಥದ್ದು ಬೇಕು. ಚಮಾಣ ಬೇಕು. ಚಮಾಣ ಅಂತಂದ್ರೆ ತಟ್ಟೆಗೆ ರೌಂಡ್ ಇರುತ್ತೆ, ಇದು ಬ್ಯಾಡ್ಸೆಲ್ಲ ಬಾರಿಸ್ತಾ ಇರ್ತಾರಲ್ಲ, ಅದು ಓಲಗ. ಓಲಗ ಅಂದ್ರೆ ಪಿಪಿ. ಕರಡೆ ಅಂದ್ರೆ ಏನು ಅಂತಂದ್ರೆ ಸೊಂಟಕ್ಕೆ 2 ಗುರುಡೆನ ನಿಮಗೆ ಬಾರಿಸ್ತಾ ಇರ್ತಾರೆ ನೋಡಿದ್ರಲ್ವಾ, ಅದನ್ನ ಏನಂತ ಕರಿತೀವಿ ನಾವು, ಕರಡೆ ಅಂತ ಕರಿತೀವಿ. ಆ ಕರಡೆ ಇಷ್ಟು ಕೂಡ ಏನ್ ಮಾಡಿದ್ದಾರೆ, ಆ ಒಂದು ಪಂಚವಾದ್ಯಗಳು ಅಂತ ಅದನ್ನ ಪರಿಗಣಿಸಿದರೆ ಅವಷ್ಟು ಕೂಡ ಬೇಕೇ ಬೇಕು. ಕರಡೆ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ಅದರಲ್ಲಿ ಕರಡೆ ಅಂತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಯಾವುದರಲ್ಲಿ? ಈ ಒಂದು ವೀರಗಾಸೆ ನೃತ್ಯದಲ್ಲಿ ಕರಡೆ ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕಂತಹ ಒಂದು ಪ್ರತಿಭೆ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಇವರು ವೀರಗಾಸೆಯನ್ನ ಯಾರು ಮಾಡ್ತಾರೋ ಅವರ ಒಂದು ವೇಷಭೂಷಣ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ವಿಶೇಷವಾಗಿರುತ್ತೆ. ನೋಡ್ತಾ ಇದ್ರೆ ನೋಡ್ಬೇಕು ಅನ್ನುವಂತಹ ಒಂದು ವೇಷಭೂಷಣ. ಬಿಳಿಯ ಪಂಚೆಯ ವೀರಗಚ್ಚೆ. ಬಿಳಿಯ ಪಂಚೆಯಿಂದ ವೀರ ಕಚ್ಚೆಯನ್ನು ಕಟ್ತಾರೆ ಅಂತಂದ್ರೆ ಕಚ್ಚೆ ಕಟ್ಟೋದು ಗೊತ್ತಲ್ಲ, ನೋಡಿದಿರಲ್ವಾ, ಕಚ್ಚೆಯನ್ನು ಕಟ್ಟಿರ್ತಾರೆ. ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು. ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು. ರುಮಾಲು ಅಂದ್ರೆ ಪೇಟವನ್ನು ಕಟ್ಟಿರ್ತಾರೆ. ಜೊತೆಗೆ ಕಾವಿ ಬಣ್ಣದ ಕಸಂಗಿ ಅಂತಂದ್ರೆ ಕಾವಿ ಬಣ್ಣದ ಕಸಂಗಿ ಫ್ರಾಕ್ ಟೈಪ್ ಅಲ್ಲಿ ಹಾಕಿರ್ತಾರೆ, ನೋಡಿದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಅದು ಹಾಕಿರ್ತಾರೆ. ಕೊರಳಲ್ಲಿ ರುದ್ರಾಕ್ಷಿ ಸರವನ್ನು ಕೊರಳಿಗೆ ಹಾಕಿರ್ತಾರೆ. ಹಣೆಗೆ ವಿಭೂತಿಯನ್ನು ಧರಿಸಿರ್ತಾರೆ. ಜೊತೆಗೆ ಕರ್ಣಕುಂಡಲವನ್ನು ಧರಿಸಿರ್ತಾರೆ. ಕರ್ಣಕುಂಡಲ ಅಂತಂದ್ರೆ ಇದು ಏನು ಮಾಲೆಯನ್ನು ಧರಿಸಿರ್ತಾರೆ ನೋಡಿ ಅವರು.
ಅದು ಕಾರಣ ಕೊಡಲ್ಲ. ಸೊಂಟಪಟ್ಟಿಯನ್ನು ಧರಿಸಿರ್ತಾರೆ. ಸೊಂಟಪಟ್ಟಿ ಅಂತಂದ್ರೆ ಸೊಂಟಕ್ಕೆ ಧರಿಸ್ತಕ್ಕಂಥ ಪಟ್ಟಿ. ಬಿಚ್ಚುಗತ್ತಿ ಅಂದ್ರೆ ಏನೋ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡವರು ತಮ್ಮ ಪ್ರದರ್ಶನ ಮಾಡ್ತಾ ಇರ್ತಾರೋ ಮದುವೆ ಸಂದರ್ಭಗಳಲ್ಲಿ ಅಥವಾ ಒಂದು ಯಾವ್ದಾದ್ರು ವಿಶೇಷವಾದಂತಹ ಪ್ರೋಗ್ರಾಮ್ಗಳಿದ್ದಂತಹ ಸಂದರ್ಭದಲ್ಲಿ ಅದು ಬಿಚ್ಚುಗತ್ತಿ. ಮತ್ತೆ ಕಾಲಿಗೆ ಧರಿಸಿರ್ತಾರೆ, ಕಾಲಿಗೆ ಹೆಜ್ಜೆಯನ್ನು ಹಾಕಿರ್ತಾರೆ. ಇಷ್ಟು ಕೂಡ ಒಂದು ವೀರಗಾಸೆ ಅವರು ಧರಿಸ್ತಕ್ಕಂತಹ ವೇಷಭೂಷಣಗಳು. ಇವುಗಳೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಅವ್ರು ಏನು ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಅಹಹಾ ರುದ್ರ ಅಹಹಾ ದೇವ ಎಂದು ವೀರಗಾಸೆ ನರ್ತಕ ಏನು ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಒಂದು ಕುಣಿತ ನೃತ್ಯ ಯಾವಾಗ ಹೆಂಗೆ ಪ್ರಾರಂಭ ಆಗುತ್ತೆ ಶುರುವಾಗುತ್ತಪ್ಪ ಅಂತಂದ್ರೆ ಅಹಹಾ ರುದ್ರ ಅಹಹಾ ದೇವ ಅಂತ ಒಂದು ಮಾತನ್ನ ಹೇಳ್ತಾರೆ. ಆ ಒಂದು ನರ್ತಕ ಅಂದ್ರೆ ವೀರಗಾಸೆಯನ್ನ ಮಾಡುವಂತಹ ನರ್ತಕ ಒಂದು ಒಡಪನ್ನ ಹೇಳ್ತಾನೆ ಅಂತಂದ್ರೆ ಅದು ಒಂದು ಏನು ಅಂತಂದ್ರೆ ಆ ಒಂದು ಕುಣಿತ ಶುರುವಾಗಲಿಕ್ಕೆ ಬಳಸ್ತಕ್ಕಂತಹ ಒಂದು ಉತ್ತಮ ಪದಗಳು. ಆ ಒಂದು ಒಡಪ ಹೇಳಿದ ನಂತರ ಈ ಒಂದು ನೃತ್ಯ ಶುರು ಆಗ್ತಾ ಹೋಗುತ್ತೆ. ಈ ಕುಣಿತದಲ್ಲಿ ಏನ್ ತೋರ್ಪಡಿಸ್ತಾರಪ್ಪ ಅಂತಂದ್ರೆ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಇದೆ. ವೀರಭದ್ರ ಅಂತಕ್ಕಂಥವ್ರು ಹುಟ್ಟಿದ ಶಿವಾತರ ಪೂರ್ಣ ತೆಗೆದು ಎಸೆದ್ರೆ ಅದರಿಂದ ಒಬ್ಬ ಕೋಪಗೊಂಡಂತ ವ್ಯಕ್ತಿ ಉದ್ಭವ ಆಗ್ತಾನೆ. ಆತ ಯಾವ ರೀತಿ ಹುಟ್ಟಿದ ಅಂತಕ್ಕಂಥದ್ದು ಅದರ ವೇಷಭೂಷಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ವೀರಭದ್ರನ ಹುಟ್ಟಿದ ರೂಪ ಇಂತೆಂದುಡೆ. ವೀರಭದ್ರ ಹುಟ್ಟಿರ್ತಕ್ಕಂಥ ರೂಪ, ಅವನು ಹುಟ್ಟಿರುವಂತಹ ರೂಪ ಯಾವ ರೀತಿ ಇದ್ದ, ಅವನ ವೇಷಭೂಷಣ ಯಾವ ರೀತಿ ಇತ್ತಪ್ಪ ಅಂತ ಅಂದ್ರೆ ಹುಟ್ಟಿದಾಗ ಹುಟ್ಟಿದಂತಹ ಸಂದರ್ಭದಲ್ಲಿ ಏನೇನಾಗ ಧರಿಸಿದ್ದ. ನೀವು ಫಿಲಂಗಳನ್ನ ನೋಡೋದು ಗೊತ್ತಾಯ್ತು ಅದರ ವೇಷಭೂಷಣಗಳನ್ನ. ಹೂವಿನ ಗಾಸೆ ಇತ್ತು, ಮಂಜುಳ ಗಾಸೆ, ಬ್ರಹ್ಮಗಾಸೆ, ವಿಷ್ಣು ಗಾಸೆ, ರುದ್ರಗಾಸೆ ಅಂತಕ್ಕಂತಹ ಆರಗಳನ್ನ ಏನ್ ಮಾಡಿದ್ದ ಧರಿಸಿದ್ದ. ಮೆಟ್ಟಿದ ಹುನ್ನಾವಿಗೆ ಹಾವಿನ ಒಂದು ಚಪ್ಪಲಿಯನ್ನ ಆತ ಏನ್ ಮಾಡಿದ್ದ ಧರಿಸಿದ್ದ. 1000 ಶಿರ ಅದರ ಕೊರಳಲ್ಲಿ ಅಂದ್ರೆ ಆತನಿಗೆ 1000 ಶಿರ ಇತ್ತು. ಜೊತೆಗೆ 3,000 ನಯನ. ನಯನ ಅಂದ್ರೆ ಕಣ್ಣು. ಶಿರ ಅಂದ್ರೆ ತಲೆ. 3,000 ಕಣ್ಣುಗಳಿತ್ತು, 1,000 ತಲೆ ಇತ್ತು, 2,000 ಭುಜ. 2,000 ಭುಜ ಅಷ್ಟೊಂದು ಭಯಂಕರವಾಗಿದ್ದ. ಕೆಕ್ಕರಿಸಿದ ಕಣ್ಣು, ಕೋಪೋದ್ರಿಕ್ತನಾಗಿರ್ತಕ್ಕಂತಹ ಕಣ್ಣು. ಜುಂಜುಮಂಡೆ ಅಂತಂದ್ರೆ ಕೂದಲು ಉದ್ದಕ್ಕೆ ಬಿಟ್ಟಿರ್ತಕ್ಕಂತಹ ಕೂದಲು. ಈ ರೀತಿ ಇರುವಂತಹ ಈ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದೊಳಗೆ ಹೇಗೆ ಬರುತ್ತಾರೆ ಅಂದ್ರೆ, ಹೋಮದ ಕುಂಡ ಅಂತಂದ್ರೆ ದಕ್ಷ ಯಜ್ಞವನ್ನ ಮಾಡ್ತಾ ಇರ್ತಾನಲ್ವಾ, ಆ ಯಜ್ಞದ ಕುಂಡದ ಹತ್ರಕ್ಕೆ ಈತ ಯಾವ ರೀತಿ ಬರ್ತಾನೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾರೆ. ಆ ಹೇಳುವಂತಹ ರೀತಿಯಲ್ಲಿ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ನಮಗೆ ವೀರಭದ್ರನ ಜನನ ಯಾವ ರೀತಿ ಆಗುತ್ತೆ, ಆತ ದಕ್ಷಿಣನ ಯಾವ ರೀತಿ ಸಂಹಾರ ಮಾಡ್ತಾನೆ, ಇದರ ಪ್ರತೀಕಾರವಾಗಿ ಯಾವ ರೀತಿ ಶಿವ ತನ್ನ ಪ್ರತೀಕಾರವನ್ನ ದಕ್ಷಿಣ ಮೇಲೆ ತೀರಿಸ್ಕೊಳ್ತಾನೆ ಅಂತಕ್ಕಂಥದ್ದೇ ಕೊಟ್ಟಿರ್ತಕ್ಕಂಥದ್ದು. ಚಮಳ ಮತ್ತೆ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. ಇವರ ಒಂದು ಕುಣಿತ ಡ್ಯಾನ್ಸ್ಗೆ ಸ್ಫೂರ್ತಿಯನ್ನು ಇನ್ಸ್ಪಿರೇಷನ್ ಅನ್ನು ಕೊಡ್ತಕ್ಕಂಥ ಯಾವಪ್ಪ ಅಂತ ಅಂದ್ರೆ ಚಮಳ ಮತ್ತೆ ಕರಡೆ. ಈಗಾಗಲೇ ನಾನು ಹೇಳಿದೆ ಚಮಳ ಅಂದ್ರೆ ಏನು ಮತ್ತೆ ಕರಡೆ ಅಂತಂದ್ರೆ ಏನು ಅಂತ. ಆ ಕರಡೆಯನ್ನು ನೋಡಲು ಚಿತ್ರದಲ್ಲಿದೆ ಕರಡೆ ಅಂತಕ್ಕಂಥದ್ದು, ಅದು ಕರಡೆ, ಅದನ್ನ ಬಳಸ್ತಿರ್ತಾರೆ. 4-5 ಗತಿಗಳಿರುವ ವೀರಗಾಸೆ. ಇಲ್ಲಿ ಗತಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸ್ಟೆಪ್. ಕೆಲವೊಂದು ಏನಾಗುತ್ತೆ ಈಸಿ ಸ್ಟೆಪ್ಸ್ ಇರುತ್ತೆ, ಇನ್ನೊಂದು ಕೆಲವು ಟಫ್ ಸ್ಟೆಪ್ಗಳಿರುತ್ತೆ, ಹೌದಲ್ವಾ. ಇದು ಈ ರೀತಿಯ ಗತಿ ಅಂತಂದ್ರೆ ಅದು ಸ್ಟೆಪ್ಗಳು ಏನಾಗ್ತಾ ಹೋಗುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ವೀರಗಾಸೆ ಕುಣಿತದಲ್ಲಿ, ಆ ವೀರಗಾಸೆ ಕುಣಿತದಲ್ಲಿ ಏನ್ ಮಾಡ್ತಾರೆ ಡ್ಯಾನ್ಸ್ ಅಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಳಗೆ ಬೀಳುತ್ತಾನೆ. ಒಂದೊಂದು ಸ್ಟೆಪ್ ಮುಗಿತಾ ಇದ್ದಂಗೆ ಏನ್ ಮಾಡ್ತಾನೆ ಆ ಇನ್ನೊಬ್ಬ ನರ್ತಕ ಇರ್ತಾರಲ್ಲ ಎಕ್ಸ್ಟ್ರಾ ಪರ್ಸನ್, ಅವನೇನ್ ಮಾಡ್ತಾನಪ್ಪ ಅಂದ್ರೆ ಒಡಪನ್ನ ಹೇಳ್ತಾನೆ. ಒಡಪು ಅಂತಂದ್ರೆ ಆ ಒಂದು ಆರಂಭದ ಸಾಲಿನಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಏನಾಗುತ್ತೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ, ಜೊತೆಗೆ ಅವರ ಆಯಾಸವನ್ನ ಮರಲಿಕ್ಕೆ ಏನ್ ಮಾಡ್ತಾರೆ ಈ ಒಂದು ಒಡಪನ್ನ ಏನ್ ಮಾಡ್ತಾರೆ. ಇಲ್ಲಿ ಒಡಪು ಅಂತಂದ್ರೆ ಆರಂಭದ ಒಂದು ಕಾವ್ಯ ಭಾಗವನ್ನ ಮತ್ತೆ ಹೇಳ್ತಕ್ಕಂಥದ್ದು. ಒಡಪು ಮುಗಿತಿದ್ದಂತೆ, ಅವುಗಳ ಒಂದು ಒಡಪು ಆಡ ಮುಗಿತಾ ಇದ್ದಂತೆ ವಾದ್ಯಗಳ ಬೋರ್ಗರುತ್ತೆ. ವಾದ್ಯಗಳು ಜೋರಾಗಿ ಬಾರಿಸಲಿಕ್ಕೆ ಶುರು ಮಾಡ್ತಾರೆ. ಆ ಜೋರಾಗಿ ಬಾರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಥಗತಿಯನ್ನು ನೆಕ್ಸ್ಟ್ ಬೇರೆ ಸ್ಟೆಪ್ಗೆ ಹೋಗ್ಬೇಕು ಅಂತ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಮುಂದಿನ ಗತಿ ಅಂದ್ರೆ ಮುಂದಿನ ಒಂದು ಸ್ಟೆಪ್ನ ಒಂದು ಕುಣಿತ ಅಂತಕ್ಕಂಥದ್ದು ಶುರು ಆಗುತ್ತೆ. ಗತಿಯಿಂದ ಗತಿಯಿಂದ ಒಂದು ಸ್ಟೆಪ್ ಇಂದ ಮತ್ತೊಂದು ಸ್ಟೆಪ್ಗೆ ಕುಣಿತ ಮತ್ತೆ ಬಡಿತಗಳ ಬೇಗ ಹೆಚ್ಚುತ್ತಾ ಹೋಗುತ್ತೆ. ಫಾಸ್ಟ್ ಸ್ಟೆಪ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಅದು ಏನಾಗ್ತಕ್ಕಂಥದ್ದು ವೀರಗಾಸೆ ಇಷ್ಟೊಂದು ನೋಡುಗರನ್ನ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥದ್ದು. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ಈ ವೀರಭದ್ರನ ಕುಣಿತ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿ ಮಾಡ್ತಕ್ಕಂತಹ ಕುಣಿತ, ಒಬ್ಬ ವ್ಯಕ್ತಿ ನರ್ತನ ಮಾಡ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥದ್ದು. ಆದ್ರೆ ವೀರಗಾಸೆ ಸಾಮೂಹಿಕ ನೃತ್ಯ. ಅದೇ ಆ ವೀರಗಾಸೆ ಅಂತಕ್ಕಂಥದ್ದು ಇದು ಸಾಮೂಹಿಕ ನೃತ್ಯ, ಅಂದ್ರೆ ಸಮೂಹವಾಗಿ ಜನರ ಸೇರಿ ಆಡ್ತಕ್ಕಂಥದ್ದು. ವೀರಭದ್ರ ಕುಣಿತಕ್ಕೆ, ಈ ಒಂದು ವೀರಭದ್ರ ಕುಣಿತಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ.
ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ, ನಮ್ಮ ಒಂದು ದಕ್ಷಿಣ ಕರ್ನಾಟಕ ಇದೆಯಲ್ಲ ಆ ಒಂದು ಪ್ರದೇಶದಲ್ಲಿ ಇವರು ಲಿಂಗ ವೀರ, ಲಿಂಗ ಧೀರ, ಲಿಂಗ ವೀರ ಕುಣಿತವೆಂದು ಹೆಸರಿದೆ. ಪ್ರಾಂತ್ಯಗಳಿಗೆ ತಕ್ಕಂತೆ ಹೆಸರುಗಳನ್ನು ಏನ್ ಮಾಡ್ತಾರೆ, ಚೇಂಜ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ರೀತಿ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ಉತ್ತರ ನಾರ್ತ್ ಕರ್ನಾಟಕ ಹೋಗ್ತೀವಲ್ವಾ, ಅಲ್ಲಿ ಹೋಯ್ತು ಅಂತಂದ್ರೆ ಪುರವಂತರ ಕುಣಿತ ಎಂದು ಕರೀತಾರೆ. ಪುರವಂತರು ಅಂತಂದ್ರೆ ವಿಶೇಷತೆ, ಇವ್ರಿಗೆ ಆದಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಈ ಪುರವಂತರ ಕುಣಿತ ಅಂತ ಸಹ ಏನ್ ಮಾಡ್ತಾರೆ, ಕರೀತಾರೆ. ಅಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ. ವೀರಶೈವ ಸಂಪ್ರದಾಯವರು ವಂಶ ಪಾರಂಪರ್ಯವಾಗಿ ನೃತ್ಯ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ವೀರಶೈವರು ಅಂತ ನಾವೇನ್ ಕರಿತೀವೋ ಆ ಒಂದು ಪರಂಪರೆಯವರು, ಆ ಒಂದು ಮನೆತನಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ವೀರಗಾಸೆಯ ನರ್ತನವನ್ನ ಏನ್ ಮಾಡ್ತಾರೆ, ನೃತ್ಯವನ್ನ ವಂಶ ಪಾರಂಪರ್ಯವಾಗಿ ತಂದೆ ಮಾಡ್ತಾರೆ. ನೆಕ್ಸ್ಟ್ ಅವನ ಮಗ ಇದು ವಂಶ ಪಾರಂಪರ್ಯ ಅಂತ ಕರಿತೀವಿ. ಈ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ವೀರಭದ್ರ ವೇಷಧಾರ, ವೀರಭದ್ರ ವೇಷವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ದಕ್ಷ ಯಾವ ರೀತಿ ಯಾಗವನ್ನ ಮಾಡ್ತಾ ಇದ್ದ, ಆ ಒಂದು ವೀರಭದ್ರನ ಯಾವ ರೀತಿ ಜನನ ಆಗುತ್ತೆ, ಜೊತೆಗೆ ವೀರಭದ್ರನ ವಿಜಯ ಅಂದ್ರೆ ದಕ್ಷನನ್ನ ಯಾವ ರೀತಿ ವೀರಭದ್ರ ಸಾಯಿಸ್ತಾ ಅಂತಕ್ಕಂಥವುಗಳ ಬಗ್ಗೆ ಒಡಪುಗಳನ್ನ ಹೇಳ್ತಾ ಇರ್ತಾರೆ. ಇವುಗಳಿಗೂ ಕೂಡ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ನಮ್ಮ ಕಡೆನೇ ಏನು, ಕೆಲವು ಕಡೆ ಊಟ ಆಯ್ತಾ ಅನ್ನೋದಕ್ಕೆ ಬೇರೆ ರೀತಿ ಕರೀತಾರೆ. ನಮ್ಮ ಸೈಡ್ ಊಟ ತಿಂಡಿ ಆಯ್ತಾ ಅಂತಂದ್ರೆ ಇದು ಹೌದಲ್ವಾ, ಅಲ್ಲೇ ನಮ್ಮ ಕಡೆ ತಿಂಡಿ ಆಯ್ತಾ ಅಂದ್ರೆ ಊಟ ಆಯ್ತಾ ಇಲ್ಲ. ಅದೇ ನಾರ್ತ್ ಕರ್ನಾಟಕ ಸೈಡ್ ಹೋಗ್ಬಿಟ್ಟು ತಿಂಡಿ ಆಯ್ತಾ ಅಂದ್ರೆ ತಿಂಡಿ ಅಂದ್ರೆ ಕೆರ್ತ ಅಂತ, ಕೆರ್ಕಂಡ್ ಆಯ್ತಾ ಅಂದ್ರೆ ಕೊಪ್ಪುಗಳು. ಹಿಂಗೆ ಒಂದೊಂದು ಪದಗಳಿಗೆ ಒಂದೊಂದು ಅರ್ಥಗಳು ಪ್ರಾಂತ್ಯಗಳಿಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಅದಕ್ಕೆ ಖಡ್ಗ ಅಂತ ಕರೀತಾರೆ. ನಾವು ಉತ್ತರ ಕರ್ನಾಟಕದಲ್ಲಿ ಅದನ್ನೇನಂತಾರೆ, ಒಡಪು ಅಂತ ಏನ್ ಮಾಡ್ತಾರೆ, ಕರೀತಾರೆ. ಮತ್ತೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಭಲ್ಲರೆ ವೀರ, ಮಹಾವೀರ ಎಂದು ಕಾಪು ಹಾಕುತ್ತಾ ಜಾಗಟೆ ಬಡಿತ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ. ಮತ್ತೊಬ್ಬ ವ್ಯಕ್ತಿ ಇರ್ತಾನಲ್ಲ ಅವನು ಬಲ್ಲರೆ ವೀರ, ಮಹಾವೀರ ಎಂದು ಕಾಪುದ್ರೆ ಜೋರಾಗಿ ಹೇಳ್ತಾ ಜಾಗಟೆಯನ್ನು ಬಡಿತಾ ನಿಧಾನವಾಗಿ ವೀರಭದ್ರನ ಸುತ್ತಾಗ್ತಾ ಇರ್ತಾನೆ. ಸಾಮಾನ್ಯವಾಗಿ ಯಾವಾಗ ಬಳಸ್ತೀವಿ ಅಂತಂದ್ರೆ ಮದುವೆ ಮತ್ತೆ ಗೃಹ ಪ್ರವೇಶಗಳಲ್ಲಿ, ಜಾತ್ರೆ ಮತ್ತೆ ಉತ್ಸವಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಈ ವೀರಭದ್ರನ ಕುಣಿತವನ್ನ ಏನ್ ಮಾಡ್ತಾರೆ, ಏರ್ಪಡಿಸ್ತಾ ಇರ್ತಾರೆ. ಆವಾಗ ನೋಡ್ತಾ ಇರ್ತಾರೆ. ವೀರಗಾಸೆ ಅಂತಕ್ಕಂಥ ಮದುವೆಗಳಲ್ಲಿ ಇವತ್ತು ದೇವರ ತರುವಂತಹ ಸಂದರ್ಭಗಳಲ್ಲಿ, ಇನ್ನು ಗೃಹ ಪ್ರವೇಶ ಮನೆಗೆ ಆಗಮಿಸುವಂತಹ ಸಂದರ್ಭದಲ್ಲಿ, ಜಾತ್ರೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಒಂದು ವೀರಗಾಸೆ ನೃತ್ಯವನ್ನು ಏರ್ಪಡಿಸ್ತಾರೆ. ಈ ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿ ಬಳಕೆ ಆಗುತ್ತದೆ. ಸಾಮಾಜಿಕ ಸಂದರ್ಭಗಳು ಅಂತಂದ್ರೆ ದೇವರ ಉತ್ಸವ ಅಷ್ಟೇ, ಧಾರ್ಮಿಕ ಸಂದರ್ಭ ಅಂದ್ರೆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಾಮಾಜಿಕ ಸಂದರ್ಭ ಅಂತಂದ್ರೆ ಕೇವಲ ಸಮಾಜದಲ್ಲಿ ದೇವರಿಗೆ ಸಂಬಂಧಪಡದೇ ಇರ್ತಕ್ಕಂಥದ್ದು. ಈ ಒಂದು ಕಾಲಘಟ್ಟಗಳಲ್ಲಿ ಸಹ ಮನರಂಜನೆಗಾಗಿ, ಎಂಟರ್ಟೈನ್ಮೆಂಟ್ಗೋಸ್ಕರ ಇವುಗಳು ಏನ್ ಮಾಡ್ತಾರೆ, ಬಳಸ್ತಾ ಇದ್ದಾರೆ. ಕುಣಿತ ನೋಡುವವರಿಗೆ ರೋಮಾಂಚನವನ್ನು ಉಂಟು ಮಾಡುತ್ತದೆ. ಇವರು ಡ್ಯಾನ್ಸು ಯಾರು ನೋಡ್ತಾರೋ ಅವ್ರಿಗೆ ಸಿಕ್ಕಾಬಟ್ಟೆ ರೋಮಾಂಚನ ಆಗುತ್ತೆ. ಹಬ್ಬ ಈ ರೀತಿ ಇದೆ, ಎಷ್ಟು ಚೆನ್ನಾಗಿದೆ, ನಮ್ಮ ಭಯ ಭಕ್ತಿಯಿಂದ ಕೈ ಮುಗಿಯೋ ರೀತಿ ಮಾಡುತ್ತೆ. ಅದೇ ಯಾವುದೋ ಅದರ ವಿಶೇಷತೆ, ವೀರಗಾಸೆಯ ವಿಶೇಷತೆ ಅದು.